ಆ ಮನೆನ ಬಿಟ್ಟು ಇಲ್ಯಾಕ್ ಬಂದಿದ್ಯಾ? ಈಗ ನಮ್ಮ ಅಣ್ಣ ಅದಕ್ಕೆ ಹೇಳಾಯ್ತಲ್ಲ ಅಕ್ಕ, ಜಾತಕದಲ್ಲಿ ಏನೋ ದೋಷ ಇದೆ ಅಂತ. ಆ ರೀಸನ್ ನೀನ್ ಹೇಳ್ಬೇಡ. ಅದು ರೀಸನ್ ಅಲ್ಲ ಅಂತ ನಮ್ಗೆಲ್ರಿಗೂ ಗೊತ್ತು ಅರ್ಚನಾ. ಜ್ಯೋತಿಷ್ರನ್ನ ಕರ್ಕೊಂಡ್ ಬಂದು ಸುಶಾಂತ್ ಕೇಳೋಣ ಅಂತ ಹೇಳಿದ್ನಲ್ಲ, ನೀವೆಲ್ಲ ಬೇಡ ಅಂದ್ರಂತಲ್ಲ. ಅಚ್ಚು ಪ್ಲೀಸ್ ನಿಜ ಹೇಳಮ್ಮ, ಬೇರೆ ಏನಾದ್ರೂ ಕಾರಣ ಇದೆಯಾ? ಅಚ್ಚು ನಿನ್ನೆ ಕೇಳ್ತಾ ಇರೋದು, ಪ್ಲೀಸ್ ಹೇಳಮ್ಮ. ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ ಅಚ್ಚು. ಒಂದು ಗಾದೆ ಮಾತಿದೆ, ಆಸೆಗೆ ಆಯಸ್ ಜಾಸ್ತಿ, ಕೋಪಕ್ಕೆ ಆಯಸ್ ಕಮ್ಮಿ ಅಂತ. ಹೊಸದಾಗಿ ಮದ್ವೆ ಆದ ಒಂದ್ 2-3 ತಿಂಗಳಲ್ಲಿ ಗಂಡು ಹೆಣ್ಣು ಮನ್ಸ್ ಬಿಚ್ಚಿ ಮಾತಾಡ್ಬಿಡ್ಬೇಕು. ಅವ್ರ ಮನ್ಸಿನ ಆಸೆಗಳನ್ನ ಹಂಚ್ಕೋಬೇಕು. ಇಬ್ರು ಮಧ್ಯೆ ಮುಚ್ಚು ಮರೆ ಇರಬಾರ್ದು. ಈ 3 ತಿಂಗಳೇ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ ಅಂತ ಇರೋ ಸಮಯ. ಇಲ್ಲೇನಾದ್ರೂ ಅನುಮಾನದ ಬೀಜ ಹುತ್ತಿದ್ರೆ ಬೆಳೆದು ಹೆಮ್ಮರ ಆಗ್ಬಿಡತ್ತೆ. ಆಮೇಲೆ ಕಿತ್ತಾಕೋದು ಕಷ್ಟ ಕಣಮ್ಮ. ಒಂದು ವೇಳೆ ನಿಮ್ಮಣ್ಣ ಅದಕ್ಕೆ ಹೇಳೋ ಹಾಗೆ ಜಾತಕ ದೋಷ ಇದೆ ಅಂತ ಅನ್ಕೊಳ್ಳೋಣ. ಜಾತಕ ದೋಷ ಇದೆ ಅಂತ ಇದ್ರು, ಅಣ್ಣ ನಾನು ಶಾಂತಿ ನಿವಾಸದಲ್ಲಿ ಇರ್ತೀನಿ ಅಂತ ನಿಮ್ಮಣ್ಣಂಗೆ ಹೇಳ್ದೆ ಅಂತ ಇಟ್ಕೋ, ನಿಮ್ಮಣ್ಣ ಏನ್ ಬೇಡ ಅಂತಾರ? ಜ್ಯೋತಿಷ್ಯರಲ್ಲ, ಆ ದೇವ್ರೆ ಇಳಿದ್ ಬಂದು ಬೇಡ ಅಂದ್ರು ನಿಮ್ಮಣ್ಣ ಅವ್ರಗಳ ಮಾತಿಗೆ ಬೆಲೆ ಕೊಡಲ್ಲ ಅಮ್ಮ, ನಿನ್ ಮಾತಿಗೆ ಬೆಲೆ ಕೊಡ್ತಾರೆ. ಯಾಕಂದ್ರೆ ನಾನ್ ನೋಡಿರೋಷ್ಟ್ ಮಟ್ಟಿಗೆ ನಿಮ್ಮಣ್ಣನ್ಗೆ ನೀನೇ ದೇವ್ರು, ನೀನೇ ಜ್ಯೋತಿಷ್ಯ, ನೀನೇ ಅವರ ಭವಿಷ್ಯ. ನೀನ್ ಹಾಕಿದ ಗೆರೆನ ನಿಮ್ಮಣ್ಣ ಯಾವತ್ತೂ ದಾಟಲ್ಲ. ನಾನು ಹೇಳ್ತಾ ಇರೋದು ಸರಿಯಾಗಿದೆಯಲ್ಲ? ಹೌದು, ಸರಿಯಾಗಿದೆ. ನಮ್ಮಣ್ಣ ನಾನು ಹಾಕಿದ ಗೆರೆನ ದಾಟಲ್ಲ. ಹಾಗಿದ್ರೆ ನೀನು ನಿಮ್ಮಣ್ಣನ್ಗೂ ನಿಮ್ಮ ಅತ್ತೆಗೂ ಹೇಳಿ ಅರ್ಥ ಮಾಡಿಸ್ಬೋದಾಗಿತ್ತಲ್ವಾ? ಹೇಗೆ? ನೀವೇ ಹೇಳಿದ್ರಲ್ಲ ನಮ್ಮ ಅಣ್ಣ ಅದಕ್ಕೆ ನನ್ನ ಮೇಲೆ ಪ್ರಾಣ ಇಟ್ಕೊಂಡಿದ್ದಾರೆ ಅಂತ. ಅವ್ರ ಮಾತನ್ನ ನಾನು ಹೇಗೆ ಮೀರಕ್ಕಾಗತ್ತೆ? ಅವ್ರು ಕೊಡ್ತಿರೋ ಬೆಲೆ ನಾನು ಅವ್ರಿಗೆ ವಾಪಸ್ ಕೊಡ್ಲೇಬೇಕಲ್ವಾ? ಅದು ಹೌದು ಅರ್ಚನಾ. ಹೌದು ಅಂತ ನೀವೇ ಹೇಳ್ತಿದ್ದೀರಾ. ಈಗ ನಾನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಕ್ಕ ನೀವು? ಬಂದ್ಬಿಡು ಅರ್ಚನಾ, ಪ್ಲೀಸ್ ನನ್ ಜೊತೆ ಬಂದ್ಬಿಡು. ಶಾಂತಿ ನಿವಾಸಕ್ಕೆ ಬಂದ್ಬಿಡಮ್ಮ ನೀವ್. ಓ ಅಕ್ಕ ಪ್ಲೀಸ್ ನೋಡಿ, ನಾನು ಹಿಂಗ್ ಹೇಳ್ತೀನಿ ಅಂತ ಕೋಪ ಮಾಡ್ಕೋಬೇಡಿ ನೀವು. ದಯವಿಟ್ಟು ಈ ಟಾಪಿಕ್ ಬಿಟ್ಟು ಬೇರೆ ಏನಾದ್ರೂ ಮಾತಾಡೋಣ. ಅದೆಲ್ಲ ಆಗಲ್ಲ. ಈ ವಿಷಯ ಬಿಟ್ಟು ಮಾತಾಡೋದಕ್ಕೆ ಬೇರೆ ಏನೂ ಇಲ್ಲ ಅರ್ಚನಾ. ನಾನು ಬಂದಿರೋದೇ ಅದಕ್ಕೆ. ನೋಡು, ನನ್ಗೊಂದು ಫೈನಲ್ ಡಿಸಿಷನ್ ಬೇಕು. ನಾನು ಏನ್ ಹೇಳಿ ಈಗ? ಹಾ, ಏನ್ ಹೇಳಿ? ಏನಕ್ಕ ನೀವು ಈ ತರ ತಲೆ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಲ್ಲ? ಸರಿ ಸರಿ, ಕೋಪ ಮಾಡ್ಕೋಬೇಡ. ನಡಿ ಮನೆಗೆ ಹೋಗೋಣ. ಅಕ್ಕ ಪ್ಲೀಸ್, ನಾನ್ ಎಸ್ಸೆಲ್ಲ ಹೇಳಿ ನಿಮ್ಗೆ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಪದೇ ಪದೇ ಫೋರ್ಸ್ ಮಾಡ್ಬಿಡಿ ಈ ತರ. ನನ್ಗೊಂದ್ ಸ್ವಲ್ಪ ಟೈಮ್ ಬೇಕಕ್ಕ. ಅರ್ಥನೇ ಮಾಡ್ಕೊಳ್ಳಲ್ಲ ಅಂತೀರ. ಎಲ್ರೂ ನಿಮ್ ಮೂಗಿನ ನೆರಕ್ ಮಾತಾಡಿ. ನನ್ನ ಬಗ್ಗೆ ಮಾತ್ರ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಇಲ್ಲಿ. ನನಗೂ ಮನಸ್ಸಿದೆ. ಸ್ವಲ್ಪ ಯೋಚನೆ ಮಾಡೋದಕ್ಕೆ ಟೈಮ್ ಬೇಕಾಗತ್ತೆ. ಅಲ್ಲಿವರೆಗೂ ಪ್ಲೀಸ್ ಈ ಟಾಪಿಕ್ ಮಾತಾಡೋದು ಬೇಡ. ನನ್ನನ್ನ ಮತ್ತೆ ನನ್ನ ಮಾತನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ನೀವು ಅರ್ಥ ಮಾಡ್ಕೊಳ್ತೀರಾ? ಸಾರಿ, ನಿನ್ನ ಬಂದು ನಾನು ಕೇಳ್ಬಾರ್ದಾಗಿತ್ತು. ಕೇಳ್ಬಿಟ್ಟೆ. ಕೇಳಿದ್ನಲ್ಲ, ತಪ್ಪು ನಂದೆ. ಅಕ್ಕ, ನೀವು ಅಂದ್ರೆ ನನಗೆ ನಿಜವಾಗ್ಲೂ ಪ್ರೀತಿ. ಆದ್ರೆ ಸತ್ಯ ಹೇಳಕ್ಕಾಗ್ತಿಲ್ಲ ಅಕ್ಕ.
ಏನಂತ ಹೇಳಿ ಅಕ್ಕ ನಿಮ್ಮ ಹತ್ರ ನಾನು ಶಾಂತಿ ಅಂತ ಹೇಳ ಅಥವಾ ನಾನು ಅರ್ಚನಾ ಅಲ್ಲ ಅಂತ ಹೇಳ? ನಮ್ಮ ಅಣ್ಣನ ತಂಗಿ ಅರ್ಚನಾ ಎಲ್ಲೋ ಇದ್ದಾಳೆ, ಅವಳನ್ನ ಕರ್ಕೊಂಡ್ ಬಂದು ಅಣ್ಣನ ಜೊತೆ ಸೇರಿಸ್ಬಿಟ್ಟು ಬರ್ತೀನಿ ಅಂತ ಹೇಳ? ಏನಂತ ಹೇಳಿ? ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಕ್ಕ, ಕ್ಷಮಿಸ್ಬಿಡಿ.